ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ PKLನ 12ನೇ ಆವೃತ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ. ಹೌದು, ಯಾಕೆಂದರೆ ತುಂಬಾ ಅಭಿಮಾನಿಗಳ ಮನದಲ್ಲಿ ಡೌಟ್ ಇರುತ್ತದೆ, PKL ಯಾವಾಗ ಶುರುವಾಗುತ್ತದೆ, ಈ ಬಾರಿ ನಮಗೆ ಪಂದ್ಯಗಳು ಯಾವ ಒಂದು ಟಿವಿ ಮತ್ತು OTT ಚಾನಲ್ ಲೈವ್ ನೋಡಲಿಕ್ಕೆ ಸಿಗುತ್ತದೆ, ಯಾವ ಎಲ್ಲ ವೆನ್ಯೂಸ್ ಅಲ್ಲಿ ಪಂದ್ಯಗಳು ಆಗಲಿದೆ, ದಿನಕ್ಕೆ ಎಷ್ಟು ಪಂದ್ಯಗಳು ಆಗುತ್ತೆ, ಹಾಗೆಯೇ ಈ ಬಾರಿಯ PKLನ ಹೊಸ ಶೆಡ್ಯೂಲ್ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾನು PKLನ ಸೀಸನ್ 12 ರಿಲೇಟೆಡ್ A to Z ಮಾಹಿತಿಯನ್ನು ಕೊಡುತ್ತೇನೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ಕಬಡ್ಡಿಯ ದೊಡ್ಡ ಅಭಿಮಾನಿಯಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಸೊ ಇನ್ನೂ ತರ ಮಾಡಿದ್ರೆ ನಾವು ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವಿಲ್ಲಿ PKL ಸೀಸನ್ 12 ಯಾವಾಗ ಶುರುವಾಗುತ್ತೆ ಅಂತ ನೋಡೋದಾದ್ರೆ, ಈಗಾಗಲೇ ಬರುತ್ತಿರೋ ದೊಡ್ಡ ಅಪ್ಡೇಟ್ಸ್ ಪ್ರಕಾರ ಈ ಬಾರಿ ನಮಗೆ ಆಗಸ್ಟ್ 15ರ ಒಳಗೇನೆ PKL ನೋಡ್ಲಿಕ್ಕೆ ಸಿಗಲಿದೆ. ಮತ್ತೆ ಇದರ ಆಫಿಷಿಯಲ್ ಅಪ್ಡೇಟ್ ಮತ್ತು ಹೊಸ ಶೆಡ್ಯೂಲ್ ಜುಲೈ 31ರ ಒಳಗೇನೆ ಔಟ್ ಆಗುತ್ತೆ. ಹಾಗಾಗಿ ಕೆಲವು ದಿನಗಳಲ್ಲಿ ಹೊಸ ಒಂದು ಶೆಡ್ಯೂಲ್ ಔಟ್ ಆಗಲಿದೆ. ಹಾಗೇನೆ ಈ ಬಾರಿಯ PKL ಬಂದ್ಬಿಟ್ಟು ಕೇವಲ 3 ವೆನ್ಯೂಗಳಲ್ಲಿ ಆಗುವ ಸಾಧ್ಯತೆ ಇದೆ. ಹೌದು ಫ್ರೆಂಡ್ಸ್, ಯಾಕೆಂದ್ರೆ 12 ವೆನ್ಯೂಸ್ಗಳಲ್ಲಿ ಪಂದ್ಯವನ್ನು ಮಾಡಿದರೆ ಇಲ್ಲಿ ಪಂದ್ಯಗಳು ಬರೋಬ್ಬರಿ 2.5 ತಿಂಗಳುಗಳ ಕಾಲದಷ್ಟು ನಡೆಯುತ್ತದೆ. ಮತ್ತೆ ತಂಡಗಳು ಕೂಡ ಪದೇ ಬೇರೆ ಬೇರೆ ಸಿಟೀಸ್ಗೆ ಟ್ರಾವೆಲ್ ಮಾಡಬೇಕಾಗುವುದರಿಂದ ಅವರ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಕೂಡ ತುಂಬಾನೇ ಜಾಸ್ತಿ ಆಗುತ್ತೆ. ಹಾಗಾಗಿ ಕಬಡ್ಡಿಯನ್ನು ಕೇವಲ 3 ವೆನ್ಯೂಸ್ ಅಲ್ಲಿ ಮಾಡಿದರೆ ದಿನಕ್ಕೆ 3 ಪಂದ್ಯಗಳನ್ನು ಮಾಡಿ ಬೇಗನೆ ಅಂದರೆ ಒಂದು 6 ವಾರದ ಒಳಗಡೆನೆ ಕಬಡ್ಡಿಯ ಎಲ್ಲಾ ಪಂದ್ಯಗಳನ್ನು ಮುಕ್ತಾಯಗೊಳಿಸಬಹುದು. ಅದಕ್ಕಾಗಿ ಈ ಬಾರಿ ನಮಗೆ ಹೈದರಾಬಾದ್, ಪುಣೆ ಮತ್ತು ನೋಯ್ಡಾದಲ್ಲಿ ಎಲ್ಲಾ ಪಂದ್ಯಗಳು ನೋಡ್ಲಿಕ್ಕೆ ಸಿಗುವ ಸಾಧ್ಯತೆ ಇದೆ. ಮತ್ತೆ ಈ ನ್ಯೂಸ್ ಅನ್ನಂತೂ ಕೇಳಿ ಕೆಲವು ಅಭಿಮಾನಿಗಳಿಗೆ ತುಂಬಾನೇ ಖುಷಿಯಾಗಿರಬಹುದು, ಯಾಕೆಂದ್ರೆ ನಮಗೆ ಡೈಲಿ 3 ಪಂದ್ಯಗಳು ನೋಡ್ಲಿಕ್ಕೆ ಸಿಗುತ್ತೆ. ಆದರೆ ಕೆಲವು ಅಭಿಮಾನಿಗಳಿಗೆ ತುಂಬಾನೇ ಬೇಜಾರು ಕೂಡ ಆಗಿರಬಹುದು, ಯಾಕೆಂದ್ರೆ ಇಲ್ಲಿ ಬೆಂಗಳೂರು ಬಸ್ಸಿನ ಅಭಿಮಾನಿಗಳು ಬೆಂಗಳೂರಲ್ಲಿ ಹೋಗಿ ಪಂದ್ಯವನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ನಂತರ ನಾವು ಕೊನೆಗೆ ಈ ಬಾರಿ ನಮಗೆ PKL ಯಾವೆಲ್ಲ ಚಾನಲ್ ಅಲ್ಲಿ ಲೈವ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನೋಡೋದಾದ್ರೆ, ನಮಗೆ ಟಿವಿಯಲ್ಲಿ ಬಂದ್ಬಿಟ್ಟು ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ PKLನ ಎಲ್ಲಾ ಪಂದ್ಯಗಳು ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆಯೇ ನೀವು ಮೊಬೈಲ್ ಅಲ್ಲಿ ಬೇಕಾದಲ್ಲಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ PKLನ ಎಲ್ಲಾ ಪಂದ್ಯಗಳನ್ನು ನೋಡಬಹುದು. ಹಾಗಾಗಿ ಈ 2 ವಾಹಿನಿಗಳ ಮೂಲಕ ನೀವು ಟಿವಿ ಮತ್ತು ಮೊಬೈಲ್ ಅಲ್ಲಿ ಎಲ್ಲಾ ಪಂದ್ಯಗಳನ್ನು ತುಂಬಾನೇ ಸುಲಭವಾಗಿ ವೀಕ್ಷಣೆ ಮಾಡಬಹುದು. ಸೊ ಇದು ಆಗಿತ್ತು PKL ಸೀಸನ್ 12 ರಿಲೇಟೆಡ್ ಎಲ್ಲಾ ಅಪ್ಡೇಟ್ಸ್. ನಿಮಗೆ ಈ ವಿಡಿಯೋ ಸ್ವಲ್ಪ ಆದ್ರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ.